ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆದರದ ಸ್ವಾಗತ. ಇಂದು ತಾರೀಖ್ 22/7/2026 ಬುಧವಾರ. ಇಂದಿನ ಪಂಚಾಂಗದ ಎಲ್ಲ ವಿವರಗಳನ್ನು ನೋಡುವ ಸಮಯ. ಈ ದಿನ ಶ್ರೀಶಕ 1948 ಅದು ಮುಂದುವರಿತಾ ಇದೆ. ಪರಾಭವನಾಮ ಸಂವತ್ಸರ, ಇನ್ನು ಆಷಾಢ ಮಾಸ, ಇನ್ನು ಹಲವಾರು ಮಾಸಗಳು ಕಳಿಬೇಕು. ಪರಾಭವನಾಮ ಸಂವತ್ಸರ ಕಳಿಬೇಕಾಗಿದ್ದರೆ ದಕ್ಷಿಣಾಯನ, ಉತ್ತರಾಯಣ ದಕ್ಷಿಣಾಯನಕ್ಕೆ ಬಂದಿದ್ದೇವೆ. ಗ್ರೀಷ್ಮ ಋತು, 6 ಋತುಗಳಲ್ಲಿ ಒಂದು ಗ್ರೀಷ್ಮ ಋತು. ಆಷಾಢ 12 ಮಾಸಗಳಲ್ಲಿ ಆಷಾಢ ಮಾಸ. ಶುಕ್ಲ ಅಷ್ಟಮಿ ಬುಧವಾರ. ಸ್ವಾತಿ ನಕ್ಷತ್ರ ಇಂದು ವಾಯುದೇವರ ಅಧಿಪತ್ಯದ ನಕ್ಷತ್ರ. ಸ್ವಾತಂತ್ರ್ಯ, ಜ್ಞಾನಾರ್ಜನೆ, ವ್ಯವಹಾರ, ಕುಶಲತೆ, ಆಧ್ಯಾತ್ಮಿಕ ಬೆಳವಣಿಗೆ ಹಾಗೂ ಈ ಹೊಸ ಅವಕಾಶಗಳ ಸಂಕೇತ ಈ ಸ್ವಾತಿ ನಕ್ಷತ್ರ ಅಂತಕ್ಕಂಥದ್ದು. ಸಾಧ್ಯ ಯೋಗ ಅಂತಕ್ಕಂಥದ್ದು ಅತ್ಯಂತ ಶುಭಕರ ಯೋಗಗಳಲ್ಲಿ ಒಂದು. ಕೈಗೊಂಡ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲು ಅನುಕೂಲಕರ ಅಂತ ಈ ಸಾಧ್ಯ ಯೋಗನ ಪರಿಗಣಿಸಲಾಗುತ್ತೆ. ಕರಣ ಭವಕರಣ, ಪಂಚಾಂಗದಲ್ಲಿ ಕರ್ಣ ಭವಕರಣ. ತಿಥಿ ವಾರ ಯೋಗ ನಕ್ಷತ್ರ ಕರ್ಣ ಭವಕರಣ. ಇದು ಪೂಜೆ, ದಾನ, ಜಪ, ಧಾರ್ಮಿಕ ಕಾರ್ಯಗಳು ಹಾಗೂ ಶುಭಾರಂಭಗಳಿಗೆ ಬಹಳ ಅನುಕೂಲಕರವಾದ ಒಂದು ಕರ್ಣ ಅಂತಕ್ಕಂಥ. ಕರ್ಣವು ಒಂದು ಸಮಯ. ಸೌರಮಾನದ ಕಟಕ ಮಾಸದ 6ನೇ ದಿನ ಇದ್ದು, ಈ ಸೌರಮಾಸ ಬಹಳ, ಕಟಕ ಮಾಸದಲ್ಲಿ ಸೌರಮಾನದಲ್ಲಿ ಬಹಳ ಒಳ್ಳೆಯ ಮಾಸ. ಕುಟುಂಬ ಸೌಹಾರ್ದತೆ, ಮಾತೃಭಕ್ತಿಗೂ ಆಧ್ಯಾತ್ಮಿಕ ಸಾಧನೆಗೆ ಮಹತ್ವದ ಕಾಲ. ಸೂರ್ಯೋದಯ ಬೆಳಗ್ಗೆ 5:58 ಆಗುತ್ತೆ. ಸೂರ್ಯಾಸ್ತ ಅಂದರೆ ಸಂಜೆ ಸೂರ್ಯ ಮುಳುಗುವ ಹೊತ್ತು 7:08 ಮುಳುಗುತ್ತೆ. ರಾಹುಕಾಲ ಮಧ್ಯಾಹ್ನ 12:33 2:12 ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ ಹಾಗೂ ಶುಭ ಕಾರ್ಯಗಳನ್ನು ಸಾಧ್ಯವಾದಷ್ಟು ಮುಂದೂಡುವುದು ಒಳಿತು. ಎಲ್ಲ ಕಾರ್ಯಗಳನ್ನು ಮಾಡ್ಬೋದು, ಆದರೆ ಕೆಲವು ಕಾರ್ಯಗಳನ್ನು ಸ್ವಲ್ಪ ಮುಂದೂಡುವುದು ಒಳ್ಳೆಯದು. ಇಂದು ಒಂದು ವಿಶೇಷವಾದ ಒಂದು ದಿನ ಏನಂದರೆ ನಂದೀಶ್ವರ ಅಷ್ಟಾಹ್ನಿಕ ಪರ್ವಾರಂಭ ಅಂತಕ್ಕಂಥದ್ದು. ಈ ಅಷ್ಟಾಹ್ನಿಕ ಪರ್ವ ಅಂದರೆ, ನಂದೀಶ್ವರ ಅಷ್ಟಾಹ್ನಿಕ ಅಂದರೆ ಏನಂದರೆ, ಇದು ಮುಖ್ಯವಾಗಿ ಜೈನ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಒಂದು ಆಚರಣೆ, ಒಂದು ಪೂಜೆ ಅಂತ ಹೇಳ್ಬೋದು. ಅಷ್ಟಾಹ್ನಿಕ ಅಂದರೆ 8 ದಿನಗಳ ಪವಿತ್ರ ಆರಾಧನಾ ಅವಧಿ. ಅಷ್ಟ ಅಂದರೆ 8, ಆಹ್ನಿಕ ಅಂದರೆ ಆರಾಧನೆ. ಜೈನ ಆಗಮಗಳ ಪ್ರಕಾರ ನಂದೀಶ್ವರ ದ್ವೀಪ ಅಂತಕ್ಕಂಥದ್ದಲ್ಲಿ ದೇವತೆಗಳು ನಿರಂತರವಾಗಿ ಜಿನೇಂದ್ರ ಭಗವಂತನ ಆರಾಧನೆ ಮಾಡುತ್ತಾರೆ ಅಂತ ನಂಬಿಕೆ. ಮಾನವರು ಈ ದಿವ್ಯ ಆರಾಧನೆಯ ಸ್ಮರಣಾರ್ಥ ವರ್ಷದಲ್ಲಿ 3 ಬಾರಿ ಈ ಪರ್ವವನ್ನು ಅಷ್ಟಾಹ್ನಿಕ ಪರ್ವ ಅಂತ ಆಚರಿಸ್ತಾರೆ. ಈ ಪರ್ವದ ಮಹತ್ವ ಏನಂದರೆ, ಜಿನೇಂದ್ರರ ಪೂಜೆ ಮತ್ತು ಭಕ್ತಿ, ಧ್ಯಾನ, ಸ್ವಾಧ್ಯಾಯ ಮತ್ತು ಆಗಮ ಪಾರಾಯಣ, ಅಹಿಂಸೆ, ಸಂಯಮ ಮತ್ತು ಆತ್ಮಶುದ್ಧಿಯ ಅಭ್ಯಾಸ, ರಾಗ, ದ್ವೇಷ ಮತ್ತು ಅಹಂಕಾರದ ನಿವಾರಣೆ ಮಾಡತಕ್ಕಂಥದ್ದು. ಈ 8 ದಿನಗಳಲ್ಲಿ ಭಕ್ತರು ವಿಶೇಷ ಪೂಜೆ, ಪ್ರತಿಕ್ರಮಣ, ತಪಸ್ಸು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಇಂದಿನ ಆಧ್ಯಾತ್ಮಿಕ ಸಂದೇಶ: ನಂದೀಶ್ವರ ಅಷ್ಟಾಹ್ನಿಕ ಪರ್ವವು ಹೊರಗಿನ ಆಚರಣೆಗಿಂತಲೂ ಆತ್ಮಶುದ್ಧಿ ಮತ್ತು ಅಂತರ್ಮುಖ ಚಿಂತನೆಗೆ ಹೆಚ್ಚು ಮಹತ್ವ ನೀಡುತ್ತದೆ. ಆತ್ಮಜ್ಞಾನ ಮತ್ತು ಮೋಕ್ಷ ಮಾರ್ಗದ ಕಡೆಗೆ ಸಾಗಲು ಇದು ಪ್ರೇರಣೆ ನೀಡುವ ಪರ್ವ ಅಂತ ಹೇಳ್ಬೋದು. ಇಂದಿನ ಶ್ಲೋಕ, ಸುಭಾಷಿತ ಶ್ಲೋಕ: ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತಥೈವಚ ಅಂತಕ್ಕಂಥದ್ದು. ಅಹಿಂಸೆಯೇ ಪರಮಧರ್ಮ. ಧರ್ಮ ರಕ್ಷಣೆಗಾಗಿ ಅಗತ್ಯವಾದ ಕರ್ತವ್ಯ ನಿರ್ವಹಣೆಯೂ ಧರ್ಮವೇ ಆಗಿದೆ. ಇಂದಿನ ಸಂದೇಶ: ಮನಸ್ಸಿನ ಶುದ್ಧತೆಯೇ ಎಲ್ಲ ಸಾಧನೆಗಳ ಮೂಲ. ಅಹಿಂಸೆ, ಸಂಯಮ ಮತ್ತು ಚಿಂತನೆಗಳಿಂದ ಜೀವನದಲ್ಲಿ ನಿಜವಾದ ಶಾಂತಿಯನ್ನು, ಸಂತೋಷವನ್ನು ಪಡೆಯಬಹುದು ಅಂತಕ್ಕಂಥದ್ದು.
ಇಷ್ಟು ವಿವರಣೆಯೊಂದಿಗೆ ಇಂದಿನ ದಿನನಿತ್ಯದ ಪಂಚಾಂಗವನ್ನು ಪರಿಚಯಿಸುತ್ತಿದ್ದೇವೆ. ನಮಸ್ಕಾರ ವೀಕ್ಷಕರೇ.